ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಎಸ್ಟರ್ಡೇ ನೆನ್ನೆ ವಿಡಿಯೋ ಮಾಡಿದ್ದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ನಾನು ನಿನ್ನೆ ಏನಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ನೈಟೇ ನೆನೆಸಿಟ್ಟು ಅಕ್ಕಿ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ದೋಸೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ. ದೋಸೆ ಹಿಟ್ಟು ರೆಡಿ ಇತ್ತು. ಸೊ ನಾನು ದೋಸೆ ಮಾಡೋಣ ಅಂತ ಡಿಸೈಡ್ ಮಾಡಿ ದೋಸೆ ತವನ ಬಿಸಿಗಿಟ್ಟು ಅದು ಬಿಸಿ ಆಗಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡಿ ನಾನು ದೋಸೆ ಹಾಕೋದಕ್ಕೆ ಶುರು ಮಾಡಿದೆ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೈಟೇ ನೆನೆಸಿಟ್ಟು ರುಬ್ಬಿ ಮಾಡಿಕೊಂಡ್ರೆ. ರೆಡಿಮೇಡೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ ನಾನು ದೋಸೆನ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಈ ಸಮ್ಮರಲ್ಲಿ ಸ್ವಲ್ಪ ಸೋಡಾ ಎಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಹಾಗೆ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಹಾಗೆ ನಾವು ಚಿಕ್ಕ ತಿರುಪತಿಗೆ ಹೊರಟಿದ್ವಿ. ದಾರಿನಲ್ಲಿ ಎಳ್ನೀರು ಕುಡಿಬೇಕು ಅಂತ ನಿಲ್ಲಿಸಿ ಎಳ್ನೀರು ಕುಡಿದು ತಿರುಪತಿ ಕಡೆಗೆ ಹೊರಟ್ವಿ. ದಾರಿನಲ್ಲೇ ಆಗಲೇ ಆಲ್ರೆಡಿ ರೆಡಿ ಆಗ್ತಾಯಿತ್ತು. ದರ್ಶನಕ್ಕೆ ಮುಂಚೆನೇ ಪಾನಕ ಮಜ್ಜಿಗೆ ಎಲ್ಲ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಹಾಗೆ ತೇರಲ್ಲಿ ನಿಂತಿತ್ತು. ನಕ್ಷಾಗೆ ಅವರಪ್ಪ ತೇರನ್ನ ತೋರಿಸ್ತಾಯಿದ್ರು, ನನ್ನ ಕಡೆನೂ ತೋರಿಸ್ತಾಯಿದ್ರು. ಬಟ್ ಅವಳು ನನ್ನ ಕಡೆ ನೋಡ್ತಾ ಇರಲಿಲ್ಲ. ತುಂಬ ಜನ ಇದ್ದರು ಫ್ರೆಂಡ್ಸ್. ಚಿಕ್ಕ ತಿರುಪತಿನಲ್ಲಿ ಜಾತ್ರೆ ಅಂದರೆ ಯಾವಾಗಲೂ ಅಷ್ಟೇ ತುಂಬ ಜನ ಇರ್ತಾರೆ. ಹಾಗೆ ನಾವು ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸೋಣ ಅಂತ ಹೇಳಿ ಅಲ್ಲಿಂದ ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಅವರು ನನಗೆ ಸ್ವಲ್ಪ ಹೂವನ್ನು ಫ್ರೀಯಾಗಿ ಕೊಟ್ಟರು, ಮುಡ್ಕೊಮ್ಮ ಅಂತ ಹೇಳಿ. ಅದು ನನಗೆ ತುಂಬ ಖುಷಿ ಕೊಡ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಪ್ರಸಾದ ತಿಂದ್ವಿ. ಪ್ರಸಾದ ತುಂಬ ಕಡೆ ಕೊಡ್ತಾ ಇರ್ತಾರೆ ತಿರುಪತಿನಲ್ಲಿ, ಹೋಗಿರೋರು ಗೊತ್ತಿರುತ್ತೆ. ಅಲ್ಲೇ ನನ್ನ ಅಪ್ಪ ಅಮ್ಮ ಹಾಗೆ ಬೃಂದ ಎಲ್ಲ ಸಿಕ್ಕಿದ್ರು. ನಕ್ಷಾನ ನೋಡಿ ತುಂಬ ಖುಷಿಪಟ್ಟರು. ಅವಳನ್ನ ಮುದ್ದಾಡಿ ತುಂಬ ದಿನ ಆಗಿತ್ತು, ಮಿಸ್ ಮಾಡ್ಕೊಂಡಿದ್ರು. ಎತ್ಕೊಂಡು ಮಾತಾಡಿಸ್ಕೊಂಡು ಅವಳ ಜೊತೆ ಆಟ ಆಡ್ತಾಯಿದ್ರು. ಹಾಗೆ ನಮ್ಮಪ್ಪ ಮತ್ತು ನನ್ನ ಹಸ್ಬೆಂಡ್ ಏನೋ ಮಾತಾಡ್ತಿದ್ರು. ನನ್ನ ಫೇವ್ರೆಟ್ ಆಟ ಇದು. ಇಲ್ಲಿ ಆಡಬೇಕು ಅಂತ ಬಂದ್ವಿ. ಅದರೊಳಗಡೆ ನಾನು ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ವೈಫ್ ಕೂಡ ಒಬ್ಬರು ಬಂದಿದ್ದರು. ನಾವು 3 ಜನನೂ ಹತ್ತಿ ಕೂತ್ಕೊಂಡ್ವಿ. ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಅದು ಭಯ ಅನ್ನಿಸ್ಲಿಲ್ಲ. 1-2 ರೌಂಡ್ ಆಗೋಷ್ಟು ಅವರು ಸ್ಲೋ ಆಗಿಯೇ ಮೂವ್ ಮಾಡಿದ್ರು. ಆಮೇಲೆ ಜಾಸ್ತಿ ಫೋರ್ಸ್ ಆಗಾಯಿತು. ಸ್ವಲ್ಪ ಭಯ ಆಯಿತು, ಆದರೂ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಅನ್ನಿಸ್ತು. ಖುಷಿಯಾಗಿತ್ತು ಫ್ರೆಂಡ್ಸ್. ಹಾಗೆ ತೇರಿಗೆ ಬಾಳೆಹಣ್ಣೆಲ್ಲ ಎಸ್ತು ನನ್ನ ಹಸ್ಬೆಂಡ್ ನಮಸ್ಕಾರ ಮಾಡಿದ್ರು. ನಾವೆಲ್ಲ ಎಸ್ತು ಮನೆ ಕಡೆ ಹೊರಟ್ವಿ. ಅವ್ರನ್ನ ಹಾಗೆ ಮೆಟ್ರೋ ಕಡೆ ಡ್ರಾಪ್ ಮಾಡಿ ನಾವು ಕಾರ್ ವಾಶ್ ಇತ್ತು ಸ್ವಲ್ಪ, ಅದನ್ನೆಲ್ಲ ಮಾಡಿ ಮುಗಿಸಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರ ವೈಫ್ದು ಬರ್ಡೇ ಇತ್ತು ಅಂತ. ಸೊ ನಾವು ಅವ್ರ ಮನೆ ಕಡೆ ಹೊರಟ್ವಿ. ಹಾಗೆ ದಾರಿನಲ್ಲಿ ನನ್ನ ಹಸ್ಬೆಂಡ್ ಕಾರ್ಗೆ ಏನೋ ಟ್ಯಾಟೋ ಥರ ಸ್ಟಿಕ್ಕರ್ ಹಾಕಿಸ್ಬೇಕು ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಕಳೆದ್ರು. ಹಾಗೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮನೆಗೆ ಬಂದ್ವಿ. ಅವ್ರ ವೈಫ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಅದನ್ನೆಲ್ಲ ಮುಗಿಸಿ ವಿಶ್ ಮಾಡಿ ಅಲ್ಲಿಂದ ವಾಪಸ್ ಮನೆ ಕಡೆ ಹೊರಟ್ವಿ. ಇದು ನನ್ನ ಎಸ್ಟರ್ಡೇ ಲಾಗ್ ಆಗಿತ್ತು. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಹೀಗೆ ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಏನೇನು ಆಗ್ತಿದೆ ಅಂತ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಇನ್ನೂ ಸಪೋರ್ಟ್ ಬೇಕು ಅಂತ ಕೇಳ್ತಾ ನನ್ನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.